ಮಂಡ್ಯ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಮಂಡ್ಯದ ಪಿಟಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದಿಂದ ಯೋಗ ದಿನಾಚರಣೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿ. ಚಂದ್ರವನ ಮಠದ ತ್ರಿನೇತ್ರ ಮಹಂತ ಸ್ವಾಮೀಜಿ ಜೊತೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ. ಬಳಿಕ ಯೋಗಾಸನದಲ್ಲಿ ಪಾಲ್ಗೊಂಡು ಅಧಿಕಾರಿಗಳೊಂದಿಗೆ ಸಾಮೂಹಿಕ ಯೋಗ ಪ್ರದರ್ಶನ. ಕಾರ್ಯಕ್ರಮದಲ್ಲಿ ಡಿಸಿ ಡಾ ಕುಮಾರ್, ಜಿಪಂ ಸಿಒ ನಂದಿನಿ, ನಗರಸಭೆ ಕಮಿಷನರ್ ಸೇರಿ ಜಿಲ್ಲಾಡಳಿತದ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಭಾಗಿ. ಹಾಗೆ ರೇಚಕ ಮಾಡ್ತಾ ಗಲ್ಲವನ್ನ ಇದಕ್ಕೆ ಸ್ಪರ್ಶ ಮಾಡ್ಕೊಳ್ತಾ ಬರೋಣ. ಒಂದೊಂದು ಕ್ರಿಯಾತ್ಮಕನ ಮೂರು ಬಾರಿ ಮಾಡ. ಮತ್ತೊಮ್ಮೆ ಉಸಿರು ತಗೊಳ್ತಾ ಸಂಪೂರ್ಣ ಕುತ್ತಿಗೆ ಮೇಲೆ, ಹಾಗೆ ಉಸಿರನ್ನ ಹೊರ ಹಾಕ್ತಾ ಗಲ್ಲವನ್ನ ಇದಕ್ಕೆ ಸ್ಪರ್ಶ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಕುತ್ತಿಗೆ ನೀರೆ. ಈಗ ಬಲಕ್ಕೆ ಎಡಕ್ಕೆ ಹೊರಸೋಣ. ಕುತ್ತಿಗೆನ ಉಸಿರು ತಗೊಳ್ಳೋಣ, ಬಲಕ್ಕೆ ಕುತ್ತಿಗೆಯನ್ನು ಹೊರಸೋಣ. ಹಾಗೆ ಉಸಿರು ತಗೊಳ್ತಾ ಮೇಲೆ, ರೇಚಕ ಮಾಡ್ತಾ ಎಡಕ್ಕೆ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ಎಡ, ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ. ಪಾರ್ಶ್ವ ಚಾಲನೆ, ಪಕ್ಕಕ್ಕೆ ಕುತ್ತಿಗೆಯನ್ನು ತಿರುಗಿಸುವಂಥದ್ದು. ಈ ಒಂದು PS ಇನ್ಸ್ಟಿಟ್ಯೂಟ್ನ ಆವರಣದಲ್ಲಿ 12ನೇಯ ಅಂತಾರಾಷ್ಟ್ರೀಯ ಯೋಗಾಸನದ ಈ ಒಂದು ದಿನದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯರು, ಎಲ್ಲ ಶಾಲಾ ಮಕ್ಕಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ನಿರ್ವಹಣಾಧಿಕಾರಿಗಳ ಜೊತೆಗೂಡಿ ಈ ದಿನ ಯೋಗ ದಿನವಾಗಿ ಜೂನ್ 21ರಂದು ನಾವೇನು 2014ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ದಿನ 12ನೇಯ ಅಂತಾರಾಷ್ಟ್ರೀಯ ಯೋಗಾಸನವನ್ನ ವಿಶ್ವದಲ್ಲಿ ಸುಮಾರು 2,500 ಸ್ಥಳಗಳಲ್ಲಿ ಈ ಯೋಗ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ವಿಶ್ವದಾದ್ಯಂತ ಈ ಒಂದು ಯೋಗ ಒಂದು ದಿನವನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಆದಂಥದ್ದು. ಇವತ್ತು ವಿಶ್ವದ ಎಲ್ಲಾ ಭಾಗದಲ್ಲೂ, ವಿದೇಶಗಳಲ್ಲೂ ಸಹ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಂಥದ್ದೇನಿದೆ, ಯೋಗ ದಿನವನ್ನ. ಇದು ಈಗಾಗಲೇ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಪಾರಂಪರಿಕವಾಗಿದ್ದ ಈ ಒಂದು ಯೋಗ ದಿನದಲ್ಲಿ ಪ್ರತಿದಿನ ಈಗೇನು ಒಂದು ಶಪಥವನ್ನ, ಪ್ರತಿಜ್ಞಾ ವಿಧಿಯನ್ನ ನಿಮ್ಗೆ ಎಲ್ಲರಿಗೂ ನೀಡಿದ್ದಾರೆ. ಇತ್ತೀಚಿನ ಆರೋಗ್ಯದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಯೋಗ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ಅತ್ಯಂತ ಪ್ರಾಚೀನ ಪರಂಪರೆ ಅಂತಕ್ಕಂಥದ್ದನ್ನು ನಾವೇನು ಹೇಳ್ತೇವೆ. ಹಲವಾರು ಋಷಿಮುನಿಗಳ ಒಂದು ಈ ಒಂದು ದೇಶದಲ್ಲಿ ಆಚರಣೆಯನ್ನು ಮಾಡ್ತಕ್ಕಂಥದ್ರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ಧ್ಯಾನ ಎರಡನ್ನೂ ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅತ್ಯಂತ ಉತ್ತಮವಾದಂತಹ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ತಾವೆಲ್ಲ ನೋಡ್ತೀರಿ, ಇತ್ತೀಚೆಗೆ ಜಿಮ್ಗಳು ಮುಗಿದೊಂದು ಅಂತಕ್ಕಂಥದನ್ನ ನಮ್ಮ ಯುವಕರು ಪ್ರತ್ಯೇಕ ಹೋಗ್ತಕ್ಕಂಥದ್ದು ಏನು ನೋಡ್ತೀವಿ. ಆ ಜಿಮ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಹೋಗಿ ನಮ್ಮ ದೇಹವನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಬೆಳಗ್ಗೆ ಎದ್ದು ನಾವು ಒಂದು 15-20 ನಿಮಿಷಗಳ ಕಾಲ ಯೋಗವನ್ನ ಮಾಡ್ತಕ್ಕಂಥದ್ರ ಮುಖಾಂತರ ನಿಮ್ಮ ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅವಕಾಶಗಳಿದೆ. ಇವತ್ತಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಸಾವು ನೋವುಗಳನ್ನು ನಾವೇ ನೋಡ್ತಾ ಇದ್ದೇವೆ. ಈ ಆರೋಗ್ಯದ ಒಂದು ಸಮಸ್ಯೆಗಳಿಂದ, ವಿಶೇಷವಾಗಿ ಹೃದಯದ ಕಾಯಿಲೆಗಳ ಮುಖಾಂತರ ಏನೋ ಒಂದು ಹಲವಾರು ಕುಟುಂಬದಲ್ಲಿ ನೋವನ್ನ ಕಾಣ್ತೇವೆ. ಇದೆಲ್ಲವನ್ನ ಸರಿಪಡಿಸಲಿಕ್ಕೆ ಈ ಒಂದು ಯೋಗ ಅಂತಕ್ಕಂಥದ್ದು ಎಲ್ಲರ ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ.
ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಶಾಲಾ ಮಕ್ಕಳು, ಹಿರಿಯರು, ನಮ್ಮ ಸರ್ಕಾರದ ಸಿಬ್ಬಂದಿ ವರ್ಗದವರು ತಾವೆಲ್ಲ ಜೊತೆಗೂಡಿ ಈ ಒಂದು ಯೋಗ ಡೇಯನ್ನ ಏನು ಆಚರಣೆ ಮಾಡಿದ್ದೀರಿ. ಈ ಒಂದು ಯೋಗವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿರ್ತಕ್ಕಂಥ ಏನು ನಮ್ಮ ಶಂಕರನಾರಾಯಣ ಶಾಸ್ತ್ರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳು ಇಬ್ಬರು ಸಹ ಈ ವೇದಿಕೆಯ ಸನ್ನಿಧಾನ ವಹಿಸಿದ್ದಾರೆ. ಅವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೆ ಭಗವಂತ ಉತ್ತಮವಾದಂತಹ ಆರೋಗ್ಯವನ್ನು ಕೊಡಲಿ. ನಿಮ್ಮ ಜೀವನದಲ್ಲಿ ಒಂದು ಶಾಂತಿಯ ಒಂದು ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಈ ಯೋಗ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಕ್ಕಂಥದ್ದೇನಿದೆ. ನಿಮ್ಮೆಲ್ಲರಿಗೆ ಈ ಒಂದು ಯೋಗ ದಿನದಂದು ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರಿಗೂ ನನಗೆ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವ್ಯವಸ್ಥೆಗೆ ನಡುವೆ ಇರುವಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕಾರ. ಅವ್ರ ಮನೆಗೆ ಬಂದಿದ್ದೇನೆ ಅಂತ ಅನ್ನಿಸ್ತಾರೆ ಅಲ್ಲೇ ಇದ್ದ ಕಾರಣಕ್ಕೆ. ಕರ್ನಾಟಕ ಸಂಘ ಪ್ರತಿ ವರ್ಷವೂ ಕೂಡ ಹೊಸದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ 2026-27ನೇ ಸಾಲಿಗೆ ಏನಾದರೂ ಹೊಸದನ್ನು ತಂದುಕೊಡ್ಬೇಕು, ಹೊಸ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಬಾರಿ ನಾವು ತತ್ವಪದಗಳ ತಾತ್ವಿಕ ಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬಾರಿ ಈ ಒಂದು ಕಾರ್ಯಕ್ರಮ 24ನೇ ತಾರೀಕು ನಾಡಿದ್ದು ಬಿಡುಗಡೆ ಅಂದ್ರೆ ಮೊದಲನೇ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕಿಂತ ಮೊದಲು ತತ್ವಪದ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ, ತತ್ವಪದ ಅನ್ನೋದು, ತತ್ವಪದ ಪರಂಪರೆ ಅನ್ನೋದು ನಮ್ಮ ಕನ್ನಡ ನೆಲದ ಆತ್ಮಸ್ಪಂದನವಾಗಿ, ಅನುಭವ ಜ್ಞಾನವಾಗಿ, ಇವತ್ತು ಆಧ್ಯಾತ್ಮಿಕ ಚಿಂತನೆಯ ಜೀವಂತ ಧಾರೆಯಾಗಿ ಕಾಣಿಸ್ಕೊಳ್ಳುತ್ತೆ. ಕೇವಲ ಗಾನ ಪರಂಪರೆ ಮಾತ್ರ ಅಲ್ಲ, ಇದು ಮಾನವ ಅಸ್ತಿತ್ವದ ಅಂತರಾಳವನ್ನು ಅನ್ವೇಷಿಸುವಂತಹ ಒಂದು ಜ್ಞಾನ ಮಾರ್ಗವಾಗಿದೆ. ಶಬ್ದದ ಉಚ್ಚಾರಣೆ ಮಾತ್ರ ಅಲ್ಲ, ಅದು ಅನುಭವದ ಪ್ರತಿಧ್ವನಿ ಎಂದು ಕೂಡ ಹೇಳ್ಬಹುದು. ಹೀಗೆ ತತ್ವಪದದ ಮಹತ್ವವನ್ನು ಅರಿತವರಾಗಿ ಕರ್ನಾಟಕ ಸಂಘ 26-27ನೇ ಸಾಲಿಗೆ ತತ್ವಪದ ತಾತ್ವಿಕ ಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಈ ಒಂದು ಸಾಹಿತ್ಯದ ಬಗ್ಗೆ ತಮಗೆಲ್ಲ ತಿಳಿದಿದೆ. ಇದು ಅನುಭವದ, ಅಧ್ಯಾತ್ಮದ, ತಾತ್ವಿಕ ಚಿಂತನೆಯ ಮತ್ತು ಭಕ್ತಿ ಪಂಥದ ಸಾರವನ್ನು ಒಳಗೊಂಡಂತಹ ಮೌಖಿಕ ಮತ್ತು ಗೇಯ ರೂಪದ ಜಾನಪದ ಸಾಹಿತ್ಯ ಪ್ರಕಾರವಾಗಿದೆ. ಇದು ಜಾತಿ, ಲಿಂಗ, ವರ್ಗ ಎಲ್ಲ ತಾರತಮ್ಯಗಳನ್ನ ಮೀರಿ ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಕಳಕಳಿ, ಮುಖ್ಯವಾಗಿ ಆಧ್ಯಾತ್ಮಿಕ ಜ್ಞಾನ, ಇವೆಲ್ಲವನ್ನ ಜನ ಸಾಮಾನ್ಯರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ. 16ನೇ ಶತಮಾನದಲ್ಲಿ ಇದ್ದಂತಹ ನಿಜಗುಣ ಶಿವಯೋಗಿಗಳು, ಸಂತ ಶಿಶುನಾಳ ಶರೀಫರು, ಕಡಕೋಳು ಮಡಿವಾಳಪ್ಪನವರು, ಗುಡಿಬಂಡೆ ತಾತಯ್ಯ, ಮೋಟನಹಳ್ಳಿ ಹಸನ್ ಸಾಹೇಬರು, ತುಂಬಾ ಜನ ಈ ಭಾಗದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ. ಹಾಗೆ ಅದಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಒಂದು ಒಟ್ಟಾರೆ ಗುಂಪು ತಮ್ಮದೇ ಆದ ಶೈಲಿಯಲ್ಲಿ ಈ ರೀತಿಯ ಭಜನೆಗಳನ್ನ, ತತ್ವಪದಗಳನ್ನ ಕಲಿತು ಹಾಡ್ತಾ ಇರ್ತಾರೆ. ಇದು ಆತ್ಮ ಮತ್ತೆ ಪರಮಾತ್ಮನ ನಡುವಿನ ಒಂದು ಸಂಬಂಧವನ್ನ ಬೆಸೆಯುವಂಥದ್ದು. ಅವನು ಅಕ್ಷರಸ್ಥನೋ ಅಥವಾ ಅನಕ್ಷರವಂತನೋ ಯಾವುದೋ, ಒಟ್ಟಾರೆ ಒಂದು ದೈವಿ ನೆಲೆಗೆ ಸಾಗುವಂತಹ ಒಂದು ಪ್ರಕ್ರಿಯೆ ಈ ತತ್ವಪದದ ಗಾಯನದಲ್ಲಿ ಮತ್ತು ಅದನ್ನು ಅನುಸರಿಸುವಲ್ಲಿ, ಅನುಭವಿಸುವಲ್ಲಿ ಕಾಣಿಸಿದೆ. ನಮ್ಮ ಮೈಸೂರು ಪ್ರಾಂತದಲ್ಲಿ ನೀವೆಲ್ಲ ನೋಡ್ಬೋದು, ಶಂಕರಾಚಾರ್ಯರ ಪ್ರಭಾವ ಜಾಸ್ತಿ ಇದೆ. ಇಲ್ಲಿ ಅವರ ಅನುಯಾಯಿಗಳು ಜಾಸ್ತಿ ಇದ್ದಾರೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಮುಖ್ಯವಾಗಿ ಶಂಕರಾಚಾರ್ಯರನ್ನ ಅನುಸರಿಸುವಂತಹ ಒಂದು ವರ್ಗ ಇದೆ. ಅವರನ್ನ ನಾವು ಗುರು ಬೋಧನೆ ತಗೊಂಡವರು ಅಂತ ಕರಿತೀವಿ. ಹಳ್ಳಿಗಳಲ್ಲಿ ಅವ್ರು ಹಾಡ್ತಾರೆ, ಎಲ್ಲಾ ಕಾರ್ಯಕ್ರಮಗಳಲ್ಲಿ ಹೋಗಿ ಹಾಡ್ತಾ ಇರ್ತಾರೆ, ತತ್ವಪದಗಳ ಬಗ್ಗೆನೇ ಮಾತಾಡ್ತಾರೆ ಕೂಡ. ಹಾಗೆ ಯಾರೋ ಒಬ್ರು ಗುರುವನ್ನ ಅಲ್ಲಿ ಕರೆಸಿ, ಮೈಸೂರು ಶಿವರಾಮ ಶಾಸ್ತ್ರಿಗಳು ಅಂತ ಒಬ್ರು ತುಂಬಾ ಕಾಲದಿಂದಿದ್ರು, ನಾವು ಕೂಡ ಅವರ ಭಜನೆಗಳನ್ನ ಕೇಳಿಸ್ಕೊಂಡಿದ್ವಿ, ಅವ್ರು ಬರೆದಂತಹ ಸಾಹಿತ್ಯವನ್ನು ಓದಿದ್ವಿ. ಅವರು ತುಂಬಾ ಅದ್ಭುತವಾಗಿ ಈ ಮನುಷ್ಯನ ಅಂತರಂಗದ ಒಂದು ಬೆಳವಣಿಗೆಗೆ ಮತ್ತು ಉದ್ಧಾರಕ್ಕೆ ಏನು ಕಾರಣ, ಯಾವ ರೀತಿಯಲ್ಲಿ ನಾವು ಮನುಷ್ಯನಾಗಿ ನಡ್ಕೊಳ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಅವರು ಗುರು ಪರಂಪರೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಈ ದೇಸಿ ಜೂನ್ 2026 ಶುಕ್ರವಾರ ನಮ್ಮ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಕರ್ನಾಟಕ ಸಂಘದಲ್ಲಿ ಬೆಳಿಗ್ಗೆ 11 ಗಂಟೆಗೆ PN ಜಾರಪ್ಪಗೌಡ ಪತ್ರಿಕಾ ಪ್ರಶಸ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ H. ವಿಶ್ವನಾಥ್ ಅವರು ಆಗಮಿಸುತ್ತಿದ್ದಾರೆ. ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ
ಮಿತ್ರ ಫೌಂಡೇಶನ್ ಮೈಸೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ ರಾಮೇಗೌಡರವರು ಆಗಮಿಸುತ್ತಿದ್ದಾರೆ. ಪ್ರಶಸ್ತಿ ಪುರಸ್ಕೃತರು ಶ್ರೀ ಕಾಡನಹಳ್ಳಿ ವೀರಣ್ಣಗೌಡರು, ಉಪಸಂಪಾದಕರು ನಿವೃತ್ತ, ಕನ್ನಡಪ್ರಭ ದಿನಪತ್ರಿಕೆ. ಗೌರವ ಉಪಸ್ಥಿತಿ ಶ್ರೀ PN ಚೈತನ್ಯ ಕುಮಾರ್ ಅವರು, PN ಜಾರಪ್ಪಗೌಡರ ಸುಪುತ್ರರು. ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಘ ಹಾಗೂ ಪದಾಧಿಕಾರಿಗಳು. ಮೊದಲಿಗೆ PN ಜಾರಪ್ಪಗೌಡರು ತಮಗೆಲ್ಲ ಗೊತ್ತಿರುವ ಹಾಗೆ 1918ರಲ್ಲಿ ಜನಿಸಿರ್ತಾರೆ. ನಾಗಮಂಗಲ ತಾಲೂಕಿನ ಪಾಲಗ್ರಾಮದ ರೈತಾಪಿ ಕುಟುಂಬದಲ್ಲಿ, ಸಾಮಾನ್ಯ ಕುಟುಂಬದಲ್ಲಿ, ಕಡು ಬಡತನದಲ್ಲೇ ಜನಿಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ MN ಜೋಯಿಸ್ ಅವರು, ತಗಡೂರು ರಾಮಚಂದ್ರಯ್ಯರವರಿಂದ ಪ್ರಭಾವಿತರಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಂದಿನ ರಾಜಕೀಯ ಹೋರಾಟಗಾರರಾಗಿದ್ದಂಥ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂಥ ಸಾವುಕಾರ ಚೆನ್ನಯ್ಯನವರು, HK ವೀರಣ್ಣಗೌಡರು, HC ದಾಸಪ್ಪ ಮುಂತಾದವರ ಜೊತೆಯಲ್ಲಿ ಒಡಗೂಡಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು. ಬೆಂಗಳೂರಿನಲ್ಲಿ ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. 1940ರ ಆಸುಪಾಸಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಂದಿನ ಯುವ ನಾಯಕರಾಗಿದ್ದಂಥ KV ಶಂಕರೇಗೌಡರು, GS ಬೊಮ್ಮೇಗೌಡರು, KR ಸಿಂಗೇಗೌಡರು ಮುಂತಾದವರ ಜೊತೆ ಒಡನಾಟವನ್ನು ಹೊಂದ್ಕೊಂಡಿದ್ದು, ಮಂಡ್ಯದಲ್ಲೇ ಅವರು ಅವರ ಮುಂದಾಳತ್ವದಲ್ಲಿ 1990ರಲ್ಲಿ ಶಂಕರೇಗೌಡರ ಮುಂದಾಳತ್ವದಲ್ಲಿ ಜರುಗಿದಂಥ ರಾಜಕೀಯ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಅದರ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರ ದುಡಿತಾ ಇರ್ತಾರೆ. ಶ್ರೀಯುತರ ವಿಶಿಷ್ಟ ಸಾಧನೆ ಅಂದರೆ ಅವತ್ತಿನ ಯುವ ನಾಯಕರುಗಳಾಗಿದ್ದಂಥ ಎಲ್ಲ ಯುವ ನಾಯಕರುಗಳನ್ನು, ಶಂಕರೇಗೌಡರು ಇರ್ಬೋದು, ಸಿಂಗಾರೇಗೌಡರು ಇರ್ಬೋದು, ಬೊಮ್ಮೇಗೌಡರು ಇರ್ಬೋದು, G ಮಾದೇಗೌಡರು ಇರ್ಬೋದು, ಚೌಡಯ್ಯನವರು ಇರ್ಬೋದು, ಇಂಥ ಅನೇಕ ಅಂದಿನ ಯುವ ನಾಯಕರನ್ನ ಒಗ್ಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಏನೇನು ಕಾರ್ಯಕ್ರಮ ರೂಪಿಸ್ಬೋದು, ಜಿಲ್ಲೆಯ ಅಭಿವೃದ್ಧಿಗೆ ಯಾರು ತೊಡಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರರು. ಸೇವೆ ಸಲ್ಲಿಸಿರ್ತಕ್ಕಂಥ ಸನ್ಮಾನ್ಯ ಕಾಡನಹಳ್ಳಿ ವೀರಣ್ಣಗೌಡರು, ಇವರು ಕಾಡನಹಳ್ಳಿಯ 2 ದಶಕಗಳಿಗೂ ಮಿಗಿಲಾಗಿ ಪತ್ರಿಕೋದ್ಯಮದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ ಅವರ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದಾರೆ. ಶ್ರೀಯುತರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕಾಡನಹಳ್ಳಿಯ ಶ್ರೀಮತಿ ಚೆನ್ನಮ್ಮ ಶ್ರೀ ಈರೇಗೌಡರ ಪುತ್ರರಾಗಿ 1959ರಲ್ಲಿ ಅವರು ಜನಿಸಿದ್ದಾರೆ. ತಂದೆ ಶಾಲಾ ಶಿಕ್ಷಕರು. ಅವರ ತಂದೆಯ ಒಂದು ಅಮೂಲ್ಯ ಮಾರ್ಗದರ್ಶನದಲ್ಲಿ ಶಿಕ್ಷಣ, ಅವರ ತಂದೆ ಶಾಲಾ ಶಿಕ್ಷಕರು, ಶಿಕ್ಷಣ ಪ್ರೇಮ ತಂದೆಯಲ್ಲಿ ಅವರಿಗೆ ಬಳುವಳಿಯಾಗಿ ಬಂದಿರ್ತದೆ. ಹಾಗಾಗಿ ಪತ್ರಿಕೋದ್ಯಮ ಮತ್ತು ಶಿಕ್ಷಣದಲ್ಲಿ ತಮ್ಮ ಸೇವೆಯನ್ನು, ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ಅಗ್ನಿಗೋಳ ಕಾದಂಬರಿ, ಬಿರುಕು ಕಥನ ಸಂಕಲನವು ಕೂಡ ಅವರು ಪ್ರಕಟಿಸುವುದರ ಮೂಲಕ ಸಾಹಿತಿಯಾಗಿ ಅವರು ರೂಪುಗೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ದೂರದರ್ಶಿ ನಾಯಕರಾಗಿದ್ದಂಥ ಸನ್ಮಾನ್ಯ SM ಕೃಷ್ಣರವರ ಜೀವನ ಚರಿತ್ರೆಯನ್ನು ಕೂಡ ಅವರು ಬರೆದು ದಾಖಲೆಯನ್ನು ಮಾಡಿದ್ದಾರೆ. ಮಂಡ್ಯದ ಕರ್ನಾಟಕ ಸಂಘ ಕೂಡ ಮಾಡುವಂತಹ 2026 ಸಾಲಿನ PN ಜಾರಪ್ಪಗೌಡರ ಹೆಸರಲ್ಲಿ ಕೊಡತಕ್ಕಂಥ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ 10,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಯವರು, ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ಎಲ್ಲ ಸಮಾನ ಮನಸ್ಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು. ಆ ಮೂಲಕ ನಾವು ನಿರಂತರ ರಸಗೊಬ್ಬರ ದುಪ್ಪಟ್ಟ ವೆಚ್ಚಕ್ಕೆ ಮಾರಾಟ ಆಗ್ತಾ ಇರುವಂತದ್ದು ಗಮನಿಸಿದೀವಿ. ಕಳೆದ ವರ್ಷನೂ ಕೂಡ ರಾಜ್ಯಾದ್ಯಂತ ಒಂದು ವ್ಯತ್ಯಯ ಇಲ್ಲದಿದ್ರು ಕೂಡ ವ್ಯತ್ಯಯನ್ನ ಕ್ರಿಯೇಟ್ ಮಾಡಿ ರಾಜ್ಯಾದ್ಯಂತ ಅಂತೂ ದೊಡ್ಡ ಮಟ್ಟಕ್ಕೆ ಒಂದು MRP ಬೆಲೆಗಿಂತ ಅತ್ಯಂತ ದೊಡ್ಡ ಬೆಲೆಗೆ ಮಾರಿರುವಂತದ್ದು ಗಮನಕ್ಕೆ ಬಂದಿದೆ. ಹಾಗಾಗಿ ರಾಜ್ಯದಲ್ಲಿ ಮುಂಗಾರು ಹಂಗಾಮು ಶುರುವಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ KRS ಪಕ್ಷ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆಲ್ಲ ಗಮನಿಸಿರಬಹುದು. ರಾಜ್ಯದಲ್ಲಿ 2,000 ಕೋಟಿಯಷ್ಟು ರೈತರ ಬೆವರಿನ ಹಣ ಖರ್ಚಾಗಿದೆ. ಇದು ಅನಗತ್ಯವಾಗ್ತಾ ಇರುವಂತದ್ದು. ಕಾರಣ ಕೃಷಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಕೃಷಿ ಇಲಾಖೆಯ ಸಚಿವರಾಗಿರ್ತಾರೆ. ಈ ವಿಚಾರವಾಗಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಅಂದ್ರೆ ನಮ್ಮ KRS ಪಕ್ಷದ ಗೌರವಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಘುಪತಿ ಭಟ್ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ ಅವರನ್ನು
ನೇತೃತ್ವದಲ್ಲಿ ಕಳೆದ 2 ತಿಂಗಳಿಂದ 4-5 ಬಾರಿ ಕೃಷಿ ಇಲಾಖೆಯ ಆಯುಕ್ತರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡಿದ್ವಿ. ಕಳೆದ 10 ದಿನದಲ್ಲಿ ಅಂದ್ರೆ ಇದೇ ತಿಂಗಳ ಜೂನ್ 12ರಂದು ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಕೃಷಿ ಆಯುಕ್ತರಾಗಿದ್ದಂತ YS ಪಾಟೀಲ್ ಅವರನ್ನ ಭೇಟಿ ಮಾಡೋಕೆ ನಮ್ಮ ನಿಯೋಗ ಹೋಗಿತ್ತು, ನಾನು ಸೇರಿದಂತೆ. ಅವ್ರು ಇದ್ದಂತ ಸಂದರ್ಭದಲ್ಲಿ ಶರಣಪ್ಪ ಮೋದ್ಗಿಲ್ ಅನ್ನೋರ ಅಪರ ಆಯುಕ್ತರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಏನಂದ್ರೆ ಇವರು ಅನಗತ್ಯವಾಗಿ ಇಲ್ಲೇ ಇರುವಂತಹ ಒಂದು ಏನೋ ಶಾರ್ಟೇಜಸ್ ನ ತೋರಿಸ್ತಾ ಇದ್ದಾರೆ. ವ್ಯಾಪಕವಾಗಿ ಇದು ನಮ್ಗೆ ರಸಗೊಬ್ಬರಗಳು ಸಿಗ್ತಾ ಇಲ್ಲ, ಹಾಗಾಗಿ ಹಣದುಬ್ಬರ ಮತ್ತೆ ಹಣವನ್ನ MRP ಗಿಂತ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋದು ಹೇಳಿದ್ರೆ, ಇದೇ ವಿಚಾರವಾಗಿ ನಾವು ಕೆಲವೊಂದು ಈ ಒಂದು ರಾಸಾಯನಿಕ ಗೊಬ್ಬರಗಳನ್ನ ತಯಾರಿಸುವಂತ ಘಟಕಕ್ಕೂ ಕೂಡ ಹೋಗಿದ್ವಿ. ಅದರಲ್ಲಿ ಇಫ್ಕೋ ಮತ್ತು ಕ್ರಿಪ್ಕೋ ಘಟಕಕ್ಕೆ ಹೋಗಿ ಅಲ್ಲೂ ಅಧಿಕೃತವಾದಂತ ಮಾಹಿತಿಗಳನ್ನ ಕೊಡಲಿಲ್ಲ. ಕಡೆಯದಾಗಿ ರೈತರಿಗೆ ಆಗ್ತಾ ಇರುವಂತದ್ದು ಅನ್ಯಾಯ, ಒಂದಷ್ಟು ವಿಧಿ ನಿಯಮಗಳ ಪ್ರಕಾರ ಇವರು ಕೊಡ್ತಾ ಇರುವಂತದ್ದು ಗೊತ್ತಾಗಿದೆ. ಇಲ್ಲಿ MRP ಬೆಲೆಗಿಂತ ಜಾಸ್ತಿ ಕೊಡ್ತಾ ಇರುವಂತದ್ದು, ಕಡಿಮೆ ಅಂದ್ರೂ 20ರಿಂದ 30% MRP ಗಿಂತ ಜಾಸ್ತಿ ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಯಾವುದೇ ಸೊಸೈಟಿಗಳಾಗಿರ್ಬೋದು ಅಥವಾ ಪ್ರೈವೇಟ್ ಆಗಿ ಮಾಡ್ತಾ ಇರುವಂತ ಮಾರಾಟಗಾರರಿಗೆ ಏನು ಉತ್ಪಾದಕರ ಕಂಪನಿ ಏನಿದೆ ಅವರನ್ನೇ MRP ಬೆಲೆಗೆ ತಂದು ಕೊಡಬೇಕು. ಅಂದ್ರೆ ಅವರಿಗೆ ಒಂದು ಇರುವಂತದ್ದು ಲಾಭ ಒಂದು 5% ಅಷ್ಟೇ ತಗೊಳ್ಳೋದು ಇರುವಂತದ್ದು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಮಾರಾಟಗಾರರು ವೇರ್ಹೌಸ್ಗೆ ಮತ್ತೆ ಲಾರಿ ಲೋಡಿಂಗು ಅನ್ಲೋಡಿಂಗು ಮತ್ತೆ ಹಮಾಲಿ ಚಾರ್ಜಸ್ ಎಲ್ಲ ಸೇರಿ ಅದೆಲ್ಲ ಅನಗತ್ಯವಾಗಿ ರೈತರ ಮೇಲೆ ಆಗ್ತಿದ್ದಾರೆ. ಆದ್ರೆ ಇದನ್ನ ಯಾವುದನ್ನು ಅನಗತ್ಯವಾಗಿ ರೈತರ ಮೇಲೆ ಹಾಕಬೇಕಾಗಿಲ್ಲ. ಆಯಾ ತಯಾರಿಕಾ ಉತ್ಪಾದಕರ ಕಂಪನಿಗಳೇ ಅದನ್ನ ಡೋರ್ ಡೆಲಿವರಿ ಮಾಡಬೇಕಾಗಿದೆ. ಹಾಗಾಗಿ ಈಗ ನಮಗೆಲ್ಲ ಗೊತ್ತಿರ್ಬೋದು, ಒಂದಷ್ಟು ಸಬ್ಸಿಡಿಗಳನ್ನ ರಾಜ್ಯ ಕೇಂದ್ರ ಸರ್ಕಾರದ ನಿಯಮದಂತೆ ಒಂದಷ್ಟು, ಅದರಲ್ಲೂ ಯೂರಿಯಾಗೆ ಸಾಕಷ್ಟು ಸಬ್ಸಿಡಿ ಕೊಟ್ಟಿರ್ತಾರೆ. ಅದರಲ್ಲಿ ಈಗೆಲ್ಲ ಗೊತ್ತಿದೆ 266 ರೂಪಾಯಿ ಅಷ್ಟೇ ಇರೋದು. ಆದ್ರೆ ರಾಜ್ಯದಲ್ಲಿ ಮಾರಾಟ ಆಗ್ತಾ ಇರೋದು ಕಡಿಮೆ ಅಂದ್ರೆ 320. ಕೆಲವು ಸಂದರ್ಭದಲ್ಲಿ ವ್ಯತ್ಯಯಗಳನ್ನ ಅನಗತ್ಯ ವ್ಯತ್ಯಯಗಳನ್ನ ಮಾಡಿದಂತ ಸಂದರ್ಭದಲ್ಲಿ 600-800 ರೂಪಾಯಿ ಹೋಗಿರುವಂತದ್ದು ಇದೆ. ಅದೇ ರೀತಿ DAP ಇರುವಂತದ್ದೇ ಮೂಲ ಬೆಲೆ 1150. ಅದು ಇವತ್ತು 2000ಕ್ಕಿಂತ ಜಾಸ್ತಿ ಆಗಿದೆ. ಹಾಗಾಗಿ ಈ ವಿಚಾರವನ್ನ ನಾವು ಪದೇ ಕೃಷಿ ಆಯುಕ್ತರ ಗಮನಕ್ಕೆ ತಂದು ಇದನ್ನ ನೀವು ಸರಿಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಏನಪ್ಪಾ ವಿಚಾರ ಅಂದ್ರೆ, ಇವತ್ತು ಕೇರ್ಪೇಟೆ ತಾಲೂಕಿನಲ್ಲಿ ಒಂದು ಸರ್ಕಾರಿ ಕಟ್ಟೆಯನ್ನ ಕಂಬಳಿಸಿ ಇರುವಂತಹ ಮಾನ್ಯ ಶಾಸಕರು, ಯಾಕೆಂದ್ರೆ ಇದಕ್ಕೆ 22-23ರಲ್ಲಿ ಸುಮಾರು 19 ಲಕ್ಷ ಬಿಲ್ ಅನ್ನ ನರೇಗಾದಲ್ಲಿ ಎತ್ತಿದ್ದಾರೆ. ಇದರ ವಿಚಾರವಾಗಿ ನಾನು ಜಿಲ್ಲಾ ಪಂಚಾಯತಿಗೆ ದೂರು ಕೊಟ್ಟಿದ್ದೀನಿ. ಅದನ್ನ ತಾಲೂಕ್ ಪಂಚಾಯತಿಗೆ ವರ್ಗಾವಣೆ ಮಾಡಿ ತದನಂತರ ತನಿಖೆ ಮಾಡಿದೆ. ಮತ್ತೆ ನಾನು ತಾಲೂಕು ದಂಡಾಧಿಕಾರಿಗಳಿಗೂ ಕೂಡ ದೂರು ಕೊಟ್ಟಿದ್ದೀನಿ. ಆದ್ರೂ ಯಾವುದೇ ರೀತಿಯ ತನಿಖೆಯನ್ನು ಮಾಡ್ತಾ ಇಲ್ಲ. ಒಂದು ಸರ್ಕಾರಿ ಕಟ್ಟೆ ಬಗ್ಗೆ ಧ್ವನಿ ಎತ್ತಿದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಪ್ರತಿಯೊಂದು ಕಡೆ ಕಟ್ಟೆಯನ್ನು ಉಳಿಸಬೇಕು ಅಂತ. ಆದ್ರೆ ನಮ್ಮಲ್ಲಿ ಕಟ್ಟೆಯನ್ನು ಮುಚ್ಚುವಂತ ಕೆಲಸ ಮಾನ್ಯ ಶಾಸಕರೇ ಮಾಡಿದ್ದಾರೆ. ಇದ್ರ ಧ್ವನಿ ಎತ್ತಿದ್ರೆ ಅಲ್ಲಿನ ಜನರು ಸರಿಯಾದ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾ ಇಲ್ಲ. ಅದರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಡಬೇಕು ಅಂತ ಬಂದಿದ್ದೀವಿ. ಅದಲ್ಲದೆ ಸಣ್ಣ ನೀರಾವರಿ ಇಲಾಖೆಯಿಂದ ಈಗ ಕೆಲವು ದಿನಗಳ ಹಿಂದೆ 1 ಕೋಟಿ ರೂಪಾಯಿ ಅದಕ್ಕೆ ಅನುದಾನವನ್ನು ತಂದಿದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು. ಮೊನ್ನೆ ನಮ್ಮ ಕೆಆರ್ಪೇಟೆಯ ಸ್ಕೂಲ್ ನಲ್ಲಿ ಶೌಚಾಲಯ ಕ್ಲೀನ್ ಮಾಡೋದಕ್ಕೆ ಹಣವನ್ನ ಪೋಷಕರಿಂದ ಇಟ್ಟಿದ್ದಾರೆ. ಅಂತ ವಿಚಾರಗಳಿಗೆ ನಮ್ಮ ಮಾನ್ಯ ಶಾಸಕರು ಧ್ವನಿಯನ್ನ ಕೊಡಿಸಲ್ಲ. ಒಬ್ಬ ಇಬ್ಬ ಮಹಿಳೆಯರೇ ಇಟ್ಟು ಒಂದು ತಿಂಗಳಿಗೆ 10,000 20,000 ರೂಪಾಯಿ ಆಗುವಂತ ಕೆಲಸಕ್ಕೆ ಸುಮಾರು 2,400 ಮಕ್ಕಳು ಓದುವಂತಹ ಸ್ಕೂಲ್ ನಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದಕ್ಕೆ ಪೋಷಕರಿಂದ ಹಣವನ್ನು ಕೂಡ ಎತ್ತಿದ್ದಾರೆ. ಇದ್ರ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ ಸಂಘಟನೆಯವರು. ಅವ್ರ ಮೇಲೆ ಮುಗಿಬೀಳುವಂತ ಕೆಲಸ ಕೆಆರ್ಪೇಟೆಯಲ್ಲಿ ನಡೀತಾ ಇದೆ. ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಕೊಡಬೇಕು ಅಂತ ನಾವು ಹೋಗ್ತಾ ಇದ್ದೀವಿ. ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ಈ ವಿಚಾರವನ್ನ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು, ನಿಮ್ಗೆಲ್ಲ ಗೊತ್ತಿದೆ, ಈಗಾಗಲೇ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಈ ವರ್ಷ MRM ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಆ ಕಥಾ ಸ್ಪರ್ಧೆ ಅದಕ್ಕೆ ರಾಜ್ಯ ಮಟ್ಟದ ತೀರ್ಪುಗಾರರು ಇರ್ತಾರೆ. ಅಂದರೆ ರಾಜ್ಯ ಮಟ್ಟದಲ್ಲಿ ಹೆಚ್ಚು ಹೆಸರು ಮಾಡಿದಂಥ ಪ್ರಸಿದ್ಧ ತೀರ್ಪುಗಾರರು ಅದರಲ್ಲಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆಯಿಂದ, ರಾಜ್ಯದ ಎಲ್ಲ ಮೂಲೆಯಿಂದ ನಾವು ಕಥೆಗಳಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಬಂದಂಥ ಕಥೆಗಳಲ್ಲಿ ವಿಜೇತ 3 ಕಥೆಗಳಿಗೆ ಪ್ರಥಮ ಬಹುಮಾನವಾಗಿ 10,000, ಎರಡನೇ ಬಹುಮಾನವಾಗಿ 7,000, ಮೂರನೇ ಬಹುಮಾನವಾಗಿ 5,000 ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಮೆಚ್ಚುಗೆ ಪಡೆದ ಕಥೆಗಳನ್ನು ಅದಕ್ಕೂ ಕೂಡ ಒಂದು ಬಹುಮಾನವನ್ನು ನಿಗದಿ ಮಾಡಲಾಗಿದೆ. ಈ ಎಲ್ಲ ಕಥೆಗಳನ್ನು ನಮ್ಮ ಪ್ರಕಾಶನದ ವತಿಯಿಂದ
ಅದನ್ನು ಆಯ್ದ ಕಥೆಗಳನ್ನು ನಾವು ಪ್ರಕಟಣೆ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ನಮ್ಮ ಏನು ನಾವು ಉದ್ದೇಶಿಸಿರುವಂಥ ಮಂಡ್ಯ ಸಾಂಸ್ಕೃತಿಕ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನವೆಂಬರ್ನಲ್ಲಿ ನಡೀಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಈ ಕಥಾ ಸಂಕಲನವನ್ನು ನಾವು ಬಿಡುಗಡೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ನಮ್ಗೆ ಗೊತ್ತಿದೆ ನಮ್ಮ ಇವತ್ತಿನ ನಾಡು ನುಡಿ ನಮ್ಮ ದೇಶ ಎಲ್ಲವೂ ಕೂಡ ಸಮೃದ್ಧವಾಗಿರಬೇಕು, ಅದಕ್ಕೆ ಒಂದು ಒಳ್ಳೆಯ ಶಕ್ತಿ ಆತ್ಮಶಕ್ತಿ ಇರಬೇಕು ಅಂತಂದರೆ ಅದಕ್ಕೆಲ್ಲ ಪೂರಕವಾದದ್ದು ಸಾಹಿತ್ಯ ಅನ್ನುವಂಥದ್ದು. ತುಂಬ ಕಾಲದಿಂದ ನಮ್ಮ ರಾಮಾಯಣ ಮಹಾಭಾರತ ವೇದಗಳ ಕಾಲದಿಂದಲೂ ನಮ್ಮನ್ನೆಲ್ಲ ನಮ್ಮ ನಾಡನ್ನು ನಮ್ಮ ಮನಸ್ಸುಗಳನ್ನು ಕಟ್ಟಿದ್ದು ಸಾಹಿತ್ಯ ಅಂದರೆ ಅಕ್ಷರ, ಆ ಅಕ್ಷರ ಸಂಸ್ಕೃತಿ. ಆ ಅಕ್ಷರ ಸಂಸ್ಕೃತಿಯನ್ನು ನಾವು ಪೋಷಣೆ ಮಾಡಬೇಕು ಅಂತೇಳಿ ನಾವೆಲ್ಲ ಹೊರಟಿದ್ದೀವಿ. ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದಾಗ ತಾವೆಲ್ಲ ಸಹಕಾರ ನೀಡಿದ್ದೀರಾ. ಹಾಗಾಗಿ ಈ ಸಹಕಾರವನ್ನು ಈಗಲೂ ಕೂಡ ನೀವು ನೀಡಬೇಕು. ಮತ್ತು ಇದು ಸಮಾಜ ಕಟ್ಟುವ ಕೆಲಸ ಆಗಿರೋದ್ರಿಂದ ತಾವು ತಮ್ಮ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಚಾರವನ್ನು ನೀಡಿ ರಾಜ್ಯ ಮಟ್ಟದಲ್ಲಿ ಈ ಕಥಾ ಸ್ಪರ್ಧೆಗೆ ಹೆಚ್ಚು ಸ್ಪರ್ಧಿಗಳು ಆಹ್ವಾನ ಬರುವ ಹಾಗೆ ತಾವು ಸಹಕಾರ ನೀಡಬೇಕು, ಪ್ರಚಾರ ನೀಡಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ನವೆಂಬರ್ನಲ್ಲಿ ನಾವು ನಡೆಸಲು ಉದ್ದೇಶಿಸಿರುವಂಥ ಮಂಡ್ಯ ಸಾಹಿತ್ಯ ಸಂಭ್ರಮವನ್ನು ಯಶಸ್ವಿಗೊಳಿಸಲು ತಾವು ಸಹಕರಿಸಬೇಕು. ಈ ಅಕ್ಷರ ಸಂಸ್ಕೃತಿಯನ್ನು ಪೋಷಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಬೇಕು ಅಂತೇಳಿ ಕೇಳ್ಕೊಳ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ಹೇಳ್ತಾ ನಮ್ಮ ಪ್ರಕಾಶಕ್ಕೆ ಮಟ್ಟದ್ದು ಸೊ ಅದಕ್ಕೊಂದಷ್ಟು ನಿಯಮ ನಿಬಂಧನೆಗಳಿದೆ. ಅದನ್ನೆಲ್ಲ ನಿಮಗೆ ನಾವು ಕೊಟ್ಟಿರುವಂಥ ಪ್ರೆಸ್ ನೋಟ್ನಲ್ಲಿ ಅದನ್ನು ನಗದಿಸಲಾಗಿದೆ. ನಾನು ತಮ್ಮ ಗಮನಕ್ಕೆ ಒಂದು ವಿಚಾರ ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳ್ತಾ ಇದ್ದೇನೆ. ಸ್ಪರ್ಧೆಗೆ ಕಳಿಸುವ ಕಥೆಯು ಸ್ವತಂತ್ರ ರಚನೆ ಆಗಿರಬೇಕು, ಅಂದರೆ ಯಾವುದೇ ಕಾಪಿ ಅನ್ನೋ ಅರ್ಥದಲ್ಲಿ ಇರಬಾರ್ದು. ಇದಕ್ಕೆ ಮೊದಲು ಯಾವುದೇ ಪತ್ರಿಕೆ, ನಿಯತಕಾಲಿಕೆ, ಸಾಮಾಜಿಕ ಮಾಧ್ಯಮ, ಬ್ಲಾಗ್, ಆಕಾಶವಾಣಿ, ದೃಶ್ಯ ಮಾಧ್ಯಮ ಸೇರಿದಂತೆ ಎಲ್ಲಿಯೂ ಪ್ರಕಟ ಅಥವಾ ಪ್ರಸಾರವಾಗಿರಬಾರ್ದು ಅನ್ನೋದು ಒಂದು ನಿಯಮ. ಎರಡನೇದು, ಕಥೆಗೆ ಗರಿಷ್ಠ ಮಿತಿಗಳು 2000 ಪದಗಳು ಮಾತ್ರ. ಕಥೆಯನ್ನು ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದೊಂದು ನಿಯಮ ಇದೆ. ಹಾಗೆ ಕಥೆಗಾರರು ತಮ್ಮ ಹೆಸರು, ಅಂಚೆ ವಿಳಾಸ, ಮೊಬೈಲ್ ಸಂಖ್ಯೆ, ಇಮೇಲ್ ವಿಳಾಸ ಎಲ್ಲ ಸಮಗ್ರ ಮಾಹಿತಿಯನ್ನು ನೀಡಬೇಕು. ಒಂದು 80 ಪದಕ್ಕೆ ಮೀರದಂತೆ ಅವರ ಪರಿಚಯವನ್ನು ಕೊಡಬೇಕು ಅನ್ನುವಂಥ ಒಂದು ನಾವು ನಿಯಮ ಇದೆ. ಸ್ಪರ್ಧೆಗೆ ಕಥೆಗಳನ್ನು ಕಳಿಸಿದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಹಿಂದಿರುಗಿಸುವುದಿಲ್ಲ ಅಂತ ಒಂದು ನಿಯಮವನ್ನು ಹಾಕೊಂಡಿದ್ದೇವೆ. ಆಯ್ಕೆಯಾಗುವ ಕಥೆಗಳನ್ನು MRN ಪ್ರಕಾಶನವು ಯಾವುದೇ ರೂಪದಲ್ಲಿ, ಈಗಾಗಲೇ ನಾನು ಹೇಳಿದ್ದೇನೆ ಪುಸ್ತಕ ರೂಪದಲ್ಲಿ ನಾವು ಪ್ರಕಟಿಸ್ತೀವಿ ಅಂತ, ಬಟ್ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಕಟಿಸುವ ಹಕ್ಕುಗಳನ್ನು ಕಾಯ್ದಿರಿಸಿಕೊಂಡಿದ್ದೇವೆ. ತೀರ್ಪುಗಾರರ ಮತ್ತು ಸಂಪಾದಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಕಥೆಗಳನ್ನು ಈ ಒಂದು ಇಮೇಲ್ ವಿಳಾಸಕ್ಕೆ ಕಳಿಸಬೇಕು ಅಂತೇಳಿ ಒಂದು ಮಾಹಿತಿ ಇದೆ. ಮತ್ತು ನಾನು ಆಗಲೇ ಹೇಳಿದಾಗೆ ಮೊದಲ ಬಹುಮಾನ 10,000 ರು, ಎರಡನೇ ಬಹುಮಾನ 2,000, ಮೂರನೇ ಬಹುಮಾನ 5,000. ಒಂದು ಆಗಸ್ಟ್ 15 ಒಂದು ಕಾಲಮಿತಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ, ನಾವು ಈಗ ಏನು ಈ ಸ್ಪರ್ಧಾ ನಿಯಮಗಳನ್ನು ರೂಪಿಸಿದ್ದೀವಲ್ಲ, ಈಗ ಆಲ್ರೆಡಿ ಇರುವಂಥ ದೊಡ್ಡ ರಾಜ್ಯ ಮಟ್ಟದ ಪತ್ರಿಕೆಗಳು ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ ಎಲ್ಲರೂ ಕಾಲಕ್ಕೆ ಮಾಡ್ಕೊಂಡು ಬಂದಂಥ ಕಥಾ ಸ್ಪರ್ಧೆಯ ನಿಯಮಗಳ ಅದೇ ರೀತಿಯ ನಿಯಮಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಆ ಸ್ಟ್ಯಾಂಡರ್ಡನ್ನೇ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಒಟ್ಟಾರೆ ನಮ್ಮ ಉದ್ದೇಶ ಇಷ್ಟೇ, ಕನ್ನಡದ ಕಥಾ ಜಗತ್ತಿಗೆ ಹೊಸ ಉದಯೋನ್ಮುಖ ಕಥೆಗಾರರನ್ನು ಪರಿಚಯಿಸಬೇಕು. ಈಗ ವೇದಿಕೆಗಳಿದ್ದಾವೆ, ಸಾಕಾಗಲ್ಲ, ಅದು ಎಷ್ಟೇ ವೇದಿಕೆಗಳಿದ್ರೂ ಸಾಕಾಗಲ್ಲ. ಹಾಗಾಗಿ ಯಾಕೆ ಇದಂದರೆ ಈ ಸಾಹಿತ್ಯ ಲೋಕ ಬೆಳಿಬೇಕು. ನಾವೆಲ್ಲ ನಮ್ಮ ವ್ಯಕ್ತಿತ್ವ ರೂಪುಗೊಳ್ತಾ ಇರೋದೇ ಸಾಹಿತ್ಯದಿಂದ. ಹಾಗಾಗಿ ಆ ಸಾಹಿತ್ಯ ಲೋಕ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮ ವೇದಿಕೆಯನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಇದು ಉದ್ದೇಶ. ಜೊತೆಗೆ ನನ್ನದು ವೈಯಕ್ತಿಕವಾಗಿ ಒಂದು ಮಾತು, ನಾನು ಒಬ್ಬ ಪತ್ರಕರ್ತನಾಗಿ ನಾನು ಕಳೆದ 22-23 ವರ್ಷಗಳಿಂದ ಮುಖ್ಯವಾಹಿನಿಯಲ್ಲಿದ್ದೆ. 17 ವರ್ಷ ನನ್ನ ಪರಿಚಯ ಹೇಳ್ಕೊಳ್ಳಿಲ್ಲ, ಬಹುತೇಕ ಜನಕ್ಕೆ ಗೊತ್ತಿದೆ. ವಿಜಯ ಕರ್ನಾಟಕದಲ್ಲಿ 17 ವರ್ಷ ಸ್ಥಾನಿಕ ಸಂಪಾದಕನಾಗಿದ್ದೆ. ಆಮೇಲೆ ವಿಜಯವಾಣಿನಲ್ಲಿ ನ್ಯೂಸ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೆ. ಇದೆಲ್ಲ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ನಾನು ಮೊನ್ನೆ ಒಂದು ಕಾರ್ಯಕ್ರಮ ಪತ್ರಕರ್ತರ ಮಿತ್ರರಿಗೆ ಒಂದು ಶ್ರೀಪಾದ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು, ಇದು ನಮ್ಮ ಪತ್ರಿಕಾಗೋಷ್ಠಿ ಮೀರಿತು. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಾ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊತಾ ಇದ್ದೇನೆ. ಇದನ್ನ ನಡೆಸ್ಕೊಟ್ಟಂತ ತಮ್ಮೆಲ್ಲ ಓಂ ಶ್ರೀ ಸಾಯಿರಾಮ್. ನಾನು ವೆಂಕಟೇಶ್ ದಾಸನಗೌಡ,
ಶ್ರೀ ಸತ್ಯಸಾಯಿ ಶಾರದಾ ನಿಕೇತನ ಗುರುಕುಲಂದ ದೈಹಿಕ ನಿರ್ದೇಶಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೆ. ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಕ್ರೀಡಾ ಸಾಧನೆಯನ್ನು ಮಾಡಬೇಕಾದ್ರೆ ಶಕ್ತಿ, ವೇಗ, ಚಪಲತೆ, ಚುರುಕುತನ, ಮೈಮಣಿತ ಅತ್ಯಂತ ಪ್ರಮುಖವಾಗಿರುತ್ತೆ. ಅಂತಹದ್ದು ಕೇವಲ ನಾವು ದಿನನಿತ್ಯ ಮೈದಾನದಲ್ಲಿ ವ್ಯಾಯಾಮಗಳನ್ನು ಮಾಡುವುದರಿಂದ ಬರಲಾರದು. ಅದಕ್ಕೆ ಪ್ರೇರಕವಾಗಿ ಯೋಗದಿಂದ ಒಬ್ಬ ಕ್ರೀಡಾಪಟುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗುವುದರಿಂದ ನಾವು ದಿನನಿತ್ಯ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಸಾಧನೆಯನ್ನ ಅತ್ಯುತ್ತಮವಾಗಿ ಸಾಧಿಸಬಹುದು. ಆದ್ದರಿಂದ ಈ ಒಂದು ಯೋಗಾಭ್ಯಾಸವನ್ನ ನಮ್ಮ ಗುರುಕುಲಂದಲ್ಲಿ ದಿನನಿತ್ಯ ಮುಂಜಾನೆ 30 ನಿಮಿಷಗಳವರೆಗೆ ಮಾಡುತ್ತಿರುವುದರಿಂದ ನಮ್ಮ ವಿದ್ಯಾರ್ಥಿ ಕ್ರೀಡಾಪಟುಗಳು ಅತ್ಯುತ್ತಮ ಸಾಧನೆಯನ್ನು ಮಾಡಲು ಸಾಕ್ಷಿಯಾಗುತ್ತದೆ. ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಶಾರದಾ ನಿಕೇತನಂ ಗುರುಕುಲಂ ಮಂಡ್ಯ ವತಿಯಿಂದ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ನಾನು ಪ್ರವೀಣ್, ಸತ್ಯಸಾಯಿ ಗುರುಕುಲದ ಉಪನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ದಿನ ನಾವೆಲ್ಲರೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತವಾಗಿ 45 ನಿಮಿಷಗಳ ಕಾಲ ವಿವಿಧ ಆಸನಗಳನ್ನ, ವಿವಿಧ ನಮಸ್ಕಾರ ಆಸನಗಳನ್ನೆಲ್ಲವನ್ನ ಅಭ್ಯಾಸ ಮಾಡಿದ್ದೇವೆ. ಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ರಾಜು ಸರ್ ಅವರು, ಸಂಸ್ಥೆಯ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ವೆಂಕಟೇಶ್ ಸರ್ ಅವರು ಕೂಡ ಈ ಸಮ್ಮುಖದಲ್ಲಿದ್ದಾರೆ. ನಾವೆಲ್ಲರೂ ಕೂಡ ಈ ಒಂದು ಭಾರತದ ಅತ್ಯಮೂಲ್ಯವಾದಂತಹ ಯೋಗ ಪರಂಪರೆಯನ್ನ ಮುನ್ನಡೆಸಿಕೊಂಡು ಹೋಗೋದಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಕೂಡ 6ನೇ ತರಗತಿಯಿಂದ 12ನೇ ತರಗತಿ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಇವತ್ತು ಯೋಗಾಭ್ಯಾಸವನ್ನ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಮುಖ್ಯ ಪ್ರೇರೇಪಣೆ ಆಗಿರುವಂತಹ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಯಾವಾಗ್ಲೂ ಹೇಳುವಂತೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ. ದೇಹವೆಂಬ ದೇಗುಲ ಏನಿದೆ ಅದಕ್ಕೆ ಆತ್ಮ ಅನ್ನುವಂಥದ್ದೇ ಆರಾಧನಾ ಮಾಡುವಂತಹ ಮೂರ್ತಿ ಅಥವಾ ಆರಾಧನಾ ಮಾಡಿಸಿಕೊಳ್ಳುವಂತಹ ದೇವರು. ಅಂತಹ ದೇಹಾಲಯವನ್ನ ನಾವು ದೇವಾಲಯವಾಗಿ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನಮ್ಮ ಕೈಯಲ್ಲಿದೆ. ಅದಕ್ಕೆ ನಮ್ಮ ಋಷಿ ಪರಂಪರೆಯನ್ನು ಹೇಳುವಂತಹ ಯೋಗ ಮಾನಸಿಕ, ದೈಹಿಕ, ಶಾರೀರಿಕವಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನ ನಿತ್ಯವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವರ ದಿನಚರಿಯ ಭಾಗವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ. ಎಲ್ಲರೂ ಕೂಡ ಈ ಯೋಗಾಭ್ಯಾಸವನ್ನ ಮಾಡಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗಿ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಕೂಡ ಸಂದೇಶವನ್ನು ತಿಳಿಸ್ತೇನೆ. ಓಂ ಶ್ರೀ ಸಾಯ. ನಾನು ಈ ನಮ್ಮ ಗುರುಕುಲಂನಲ್ಲಿ OB ಸೆಕ್ಷನ್ ವಿಭಾಗದ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತೇನೆ. ನಾವು ಹಲವಾರು ವರ್ಷಗಳಿಂದ ಜೂನ್ 21ರಂದು ಸಾಂಕೇತಿಕವಾಗಿ ಈ ಒಂದು ಯೋಗ ದಿನವನ್ನ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಯೋಗವನ್ನ ಪ್ರತಿನಿತ್ಯ ಮಾಡೋದ್ರಿಂದ ಮಕ್ಕಳಿಗೆ ಮಾನಸಿಕವಾಗಿ ಸ್ಥೈರ್ಯ, ಧೈರ್ಯ ಎಲ್ಲವನ್ನು ಅವರು ಪಡ್ಕೊಳ್ತಾರೆ. ಜೊತೆಗೆ ಈ ಒಂದು ದೈಹಿಕವಾಗಿ ಅವರು ಎಷ್ಟು ಸಬಲರಾಗಿರ್ತಾರೋ ಇದು ಅವರ ಮಾನಸಿಕ ಒಂದು ಸಬಲತೆಯನ್ನ ತಂದುಕೊಡುತ್ತೆ. ಜೊತೆಗೆ ಅವರು ಒಂದು ಉತ್ತಮವಾಗಿ ವಿದ್ಯಾಭ್ಯಾಸವನ್ನ ಮಾಡಲು ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಯೋಗವನ್ನ ನಮ್ಮ ಪ್ರತಿನಿತ್ಯ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಶಿಕ್ಷಣದಲ್ಲಿ ಒಂದು ಉನ್ನತವಾದ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೇವೆ.